ಹಾಯ್ ಫ್ರೆಂಡ್ಸ್, ಲವ್ ಇನ್ಶೂರೆನ್ಸ್ ಕಂಪನಿ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ಪ್ರದೀಪ್ ರಂಗನಾಥನ್ ಅಂಡ್ ಕೃತಿ ಶೆಟ್ಟಿ. ಕತೆ ನಡೆಯೋದು 2040ಯಲ್ಲಿ. ಒಂದು IT ಕಂಪನಿ LIK ಅನ್ನೋ ಆ್ಯಪ್ನ ಡೆವಲಪ್ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ರಿಲೀಸ್ ಮಾಡ್ತಾರೆ. ಆ ಕಂಪನಿಯ ಓನರೇ ಸೂರ್ಯ. ಯಾರೇ ಇಬ್ಬರು ಆ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಲವ್ ರಿಲೇಷನ್ಶಿಪ್ಪಿಗೆ ಬಂದರೆ ಆ ಒಂದು ಆ್ಯಪ್ ಆ ಎಲ್ಲ ಡೇಟಾನು ಮಾನಿಟರ್ ಮಾಡಿ ಲಾಸ್ಟಿಗೆ ಏನಾದರೂ ಬ್ರೇಕಪ್ ಆದರೆ ಯಾರು ಆ ಬ್ರೇಕಪ್ಗೆ ಕಾರಣ ಅಂತ ಕಂಡುಹಿಡಿಯೋದೇನೆ ಆ ಒಂದು LIK ಆ್ಯಪ್ನ ಮೇನ್ ಕೆಲಸ ಆಗಿರುತ್ತೆ. ಹೀರೋ ವಿಷಯಕ್ಕೆ ಬರೋದಾದರೆ ಈ ಫಿಲಮಲ್ಲಿ ಹೀರೋ ಕ್ಯಾರೆಕ್ಟರ್ ಹೆಸರು ವೈಬ್ ವಾಸಿ. ವೈಬ್ ವಾಸಿಯ ಸಿಸ್ಟರು ಕೂಡ ತುಂಬ ಟೆಕ್ ಸೇವಿ ಆಗಿರ್ತಾಳೆ ಮತ್ತು ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಕೂಡ ಆಗಿರ್ತಾಳೆ. ಅದರಿಂದನೇ ಅವಳ ಪ್ರಾಣನ ಕಳ್ಕೊಂಡಿರ್ತಾಳೆ. ಇದರಿಂದಾಗಿ ವೈಬ್ ವಾಸಿಯ ತಂದೆ ಅವ್ರ ಮಗಳಿಗೆ ಆಗಿರುವಂತಹ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂತ ಒಂದು ಆರ್ಗ್ಯಾನಿಕ್ ವರ್ಲ್ಡ್ ಅನ್ನೋ ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡ್ತಾನೆ. ಅದು ಮೊಬೈಲ್ ಡಿವೈಸಸ್ ಮತ್ತು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರೋರಿಗೆ ಡಿ-ಅಡಿಕ್ಷನ್ ಸೆಂಟರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಹೀಗಿರಬೇಕಾದ್ರೆ ವೈಬ್ ವಾಸಿ ಮತ್ತು ಧೀಮಾಳ ಮಧ್ಯೆ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. LIK ಅನ್ನೋ ಕಂಪನಿ ಲವ್ ಸ್ಕೋರ್ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಲವ್ ಸ್ಕೋರ್ ಭೀಮಾ ಮತ್ತು ವಾಸಿಯ ಲವ್ ಸ್ಟೋರಿ ಮಧ್ಯ ಯಾವ ರೀತಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದರಿಂದಾಗಿ ಸೂರ್ಯ ಮತ್ತು ವಾಸಿಯ ಮಧ್ಯೆ ನಡೆಯುವಂತಹ ಹಾವು ಮುಂಗುಸಿ ಗೇಮೇನೆ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ವೈಬ್ ವಾಸಿಯ ರೋಲ್ ಮಾಡಿರೋದು ಪ್ರದೀಪ್ ರಂಗನಾಥನ್. ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಆಫ್ ಆಕ್ಟಿಂಗು ಈ ಫಿಲಮಲ್ಲಿ ವರ್ಕ್ ಆಗಿಲ್ಲ. ಧೀಮಾಳ ರೋಲ್ ಮಾಡಿರೋದು ಕೃತಿ ಶೆಟ್ಟಿ. ಅವರ ಆಕ್ಟಿಂಗು ಕೂಡ ಈ ಒಂದು ಫಿಲಮಲ್ಲಿ ನಾಟ್ ಅಪ್ ಟು ದ ಮಾರ್ಕ್ ಅಂತಾನೆ ಹೇಳ್ತೀನಿ. ಫಿಲಮಲ್ಲಿ ಕೆಲವೊಂದಷ್ಟು ಸೀನ್ಸ್ ಅಲ್ಲಿ ಇವರಿಬ್ಬರ ಮಧ್ಯ ಕೆಮಿಸ್ಟ್ರಿನೇ ವರ್ಕೌಟ್ ಆಗಿಲ್ಲ. ಅಂದ್ರೆ ರೊಮ್ಯಾಂಟಿಕ್ ಸೀನ್ಸ್ ಇದೆ, ಅದು ಯಾವುದು ಕೂಡ ಕ್ಲಿಕ್ ಆಗಿಲ್ಲ. LIK ಆ್ಯಪ್ನ ಓನರ್ ರೋಲ್ ಮಾಡಿರೋದು SJ ಸೂರ್ಯ. ಅವರ ಆಕ್ಟಿಂಗು ಆಸ್ ಯೂಶುವಲ್ ಅವ್ರದೇ ಸ್ಟೈಲಲ್ಲಿ ಆ ಒಂದು ರೋಲ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ಗೆ ಬರೋದಾದ್ರೆ ಕತೆ ತುಂಬಾ ಕ್ರಿಯೇಟಿವ್ ಆಗಿ ಬರ್ಕೊಂಡಿದ್ದಾರೆ. ನನಗೆ ಕತೆ ತುಂಬಾ ಇಷ್ಟ ಆಯ್ತು. ಇನ್ನು ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಮೂವಿ ಕಂಪ್ಲೀಟ್ಲಿ ಸ್ಲೋ ಆಗೋಗುತ್ತೆ. ಇಂಟರ್ವಲ್ ಬ್ಲಾಕ್ ಒಂದು ಬಿಟ್ರೆ ಇನ್ನೇನು ಕೂಡ ಫಸ್ಟ್ ಹಾಫ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಬಂದಿಲ್ಲ. ಇಂಟರ್ವಲ್ ನೋಡಿದ್ಮೇಲೆ ನಾನು ಸೆಕೆಂಡ್ ಹಾಫ್ ಆದರೂ ಇಂಟ್ರೆಸ್ಟಿಂಗ್ ಆಗಿ ಬಂದಿರ್ಬೋದು ಅಂತ ಅನ್ಕೊಂಡೆ, ಬಟ್ ಅಲ್ಲೂ ಕೂಡ ಡಿಸಪಾಯಿಂಟಿಂಗು. ಸೆಕೆಂಡ್ ಹಾಫಲ್ಲೂ ಸ್ಟೋರಿ ತುಂಬ ಸ್ಲೋ ಆಗಿ ಹೋಗುತ್ತೆ. ಸ್ಕ್ರೀನ್ ಪ್ಲೇ ಅಂತೂ ಏನು ಫ್ರೆಶ್ ಐಡಿಯಾಸ್ ಕಾಣಿಸ್ಲಿಲ್ಲ, ತುಂಬ ಔಟ್ಡೇಟೆಡ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಫೈಟ್ ಮತ್ತು ಇಂಟರ್ವಲ್ ಬ್ಲಾಕ್ ಇವೆರಡು ಪೋರ್ಷನ್ಸ್ ಬಿಟ್ಟರೆ ಮೂವಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಸಹ ಇಲ್ಲ. ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಫಿಲಮಲ್ಲಿ ಬರುವಂತಹ ಕಾಮಿಡಿ ಸೀನ್ಸು ಸಹ ನನಗೆ ವರ್ಕ್ ಆಗಲಿಲ್ಲ. ಕಾನ್ಸೆಪ್ಟು ತುಂಬ ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ರು, ಆದರೆ ಈ ಒಂದು ಫಿಲಮ್ಗೆ ಡೈರೆಕ್ಷನ್ನೇ ಮೇಜರ್ ಲೆಟ್ ಡೌನ್ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ನನಗೆ ಒಂದು ಫಿಲಮು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 2.75 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.